ಫೆಬ್ರವರಿ 1 ಮತ್ತು 2ಕ್ಕೆ ಆಯ್ಕಳ ಭಾವ ಕಾಂತಾಬಾರೆ ಬುಧಬಾರೆ ಜೋಡ್ಕರೆ ಕಂಬಳ ಬಹಳ ವಿಜೃಂಭಣೆಯಿಂದ ನಡೆಯಬೇಕು ಅಂತ ಈ ಸಲ ನಾವು ತೀರ್ಮಾನ ಮಾಡಿದ್ದೇವೆ. ನಮ್ಮ ಕಂಬಳ ಬಹಳ ಇತಿಹಾಸ ಪ್ರಸಿದ್ಧವಾದಂಥ ಐತಿಹಾಸಿಕವಾದಂಥ ಮತ್ತು ಸಂಪ್ರದಾಯಬದ್ಧವಾದಂಥ ಒಂದು ಕಂಬಳ. ಸುಮಾರು 450 ವರ್ಷಗಳಿಂದ ಹಿಂದಿನ ಕಂಬಳ ಅಂತ ನಮಗೆ ದಾಖಲೆಯಿಂದ ಅದು ತಿಳಿದು ಬಂದಿದೆ. ನಮ್ಮ ಅರಸು ಮನೆತನದ ಜೈನ ಮನೆತನದಲ್ಲಿ ಮತ್ತು ನಮ್ಮ ಮನೆತನದ ಮೂಲಕ ಆಯ್ಕಳಭವ ಮನೆತನದ ಮೂಲಕ ಈ ಕಂಬಳ ದೈವ ದೇವರ ಆರಾಧನೆಯೊಂದಿಗೆ ನಡೆಯುವ ಒಂದು ಸಂಪ್ರದಾಯ. ನಮ್ಮ ಕಂಬಳ ಗದ್ದೆಯಲ್ಲೂ ಕೂಡ ಒಂದು ಅತ್ಯಂತ ಸಂಪ್ರದಾಯಬದ್ಧವಾಗಿ ನಮ್ಮ ಆರಾಧನೆ ಮಾಡಿ ಕುದಿ ಕಂಬಳ ಆದ ನಂತರ ಆ ಕಂಬಳದ ಕರೆಗೆ ನಾವು ಇಳಿಯುವಂತಹದ್ದು ನಮ್ಮ ಇಳಿಯುವಂತಿಲ್ಲ. ಮತ್ತೆ ಕಂಬಳದ ದಿನ ನಾವು ಬೆಳಿಗ್ಗೆ ದೈವಾರಾಧನೆಯೊಂದಿಗೆ ಕಂಬಳವನ್ನು ಮುಹೂರ್ತ ಮಾಡ್ತೇವೆ. ನಾಗಾರಾಧನೆ ನಡೀತದೆ, ದೈವಾರಾಧನೆ ನಡೀತದೆ ಮತ್ತು ಕಾಂತಾಬಾರೆ ಬುಧಬಾರೆಯ ಜೋಡು ಪುರುಷರು ಏನಿದ್ದಾರೆ ಅವರದ್ದು ಆರಾಧನೆ ಅವರ ಸ್ಥಾನದಲ್ಲಿ ಕೂಡ ದೈವಸ್ಥಾನದಲ್ಲಿ ನಡೀತದೆ. ಅದರೊಂದಿಗೆ ನಾವು ಮೆರವಣಿಗೆಯೊಂದಿಗೆ ಇಲ್ಲಿಗೆ ಬಂದು ಕಂಬಳದ ಕರೆಗೆ ಪ್ರಸಾದವನ್ನು ಹಾಕಿ ಜಟ್ಟಿ ಕೋಣಗಳನ್ನು ಆ ದಿನ ಬಿಟ್ಟು ಆ ಕಂಬಳವನ್ನು ಪ್ರಾರಂಭ ಮಾಡ್ತೇವೆ. ಈ ಕಂಬಳ ಅಂತ್ಯ ಆದ ನಂತರ ಈ ಕಂಬಳದ ಗದ್ದೆಯಲ್ಲಿ ಮತ್ತೆ ಕೋಣಗಳನ್ನು ಈ ಕರೆಯಲ್ಲಿ ಓಡಿಸುವಂತಿಲ್ಲ. ಮತ್ತೆ ಇನ್ನೊಂದು ಕಂಬಳದ ಕುದಿಗೆ ಈ ಕಂಬಳದಾಗಿ ಆ ಗದ್ದೆಗೆ ಮತ್ತೆ ಕೋಣಗಳು ಇಳಿಯುವ ರೀತಿ ಇಲ್ಲ. ಅಷ್ಟು ಸಂಪ್ರದಾಯಬದ್ಧವಾಗಿ ನಡೆಯುವಂತ ಈ ಒಂದು ಐತಿಹಾಸಿಕ ಕಂಬಳ ಆಯ್ಕಳ ಭಾವ ಕಾಂತಾಬಾರೆ ಬುಧಬಾರೆ ಕಂಬಳ. ಇದಕ್ಕೆ ಆಧುನಿಕ ಸ್ಪರ್ಶವನ್ನು ನೀಡಿ ನಾವು 49 ವರ್ಷ ಈ ಜೋಡು ಕರೆಯಾಗಿ ಆಯಿತು. ಈಗ ಬರುವ 2026ಕ್ಕೆ 50 ವರ್ಷ ಪೂರ್ಣಗೊಳ್ತದೆ. ನಾವು ಈ 49 ವರ್ಷಕ್ಕೆ ಇನ್ನಷ್ಟು ಈ ಕಂಬಳಕ್ಕೆ ಮೆರುಗು ಕೊಡಬೇಕು. ಕಂಬಳ ನಮ್ಮ ರೈತಾಪಿ ವರ್ಗದ ಒಂದು ಜೀವನಾಡಿ ಕ್ರೀಡೆ. ಈ ಕ್ರೀಡೆ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಈ ಕಂಬಳ ಕೂಟ ಒಂದು ವಿಶೇಷವಾದಂಥ ಅದಕ್ಕೊಂದು ನಮಗೆ ಪ್ರಶಂಸೆ ಮತ್ತು ಬಹಳಷ್ಟು ಜನ ಲಕ್ಷಾಂತರ ಜನ ಈ ಕಂಬಳವನ್ನು ತಮ್ಮ ಮಾಧ್ಯಮದ ಮುಖಾಂತರ ವೀಕ್ಷಣೆ ಮಾಡ್ತಾ ಇದ್ದಾರೆ. ಆದ್ರಿಂದ ಕಂಬಳಕ್ಕೆ ನಾನೊಬ್ಬ ಜಿಲ್ಲಾ ಕಂಬಳ ಸಮಿತಿ ಅಧ್ಯಕ್ಷನಾಗಿ ಆಯ್ಕಳ ಭಾವ ಕಂಬಳ ಸಮಿತಿ ಅಧ್ಯಕ್ಷನಾಗಿ ನಮಗೆ ಇದೊಂದು ನಮ್ಮ ಆಯ್ಕಳ ಭಾವ ಕಂಬಳ ಒಂದು ಸವಾಲು. ಕಂಬಳವನ್ನು ಶಿಸ್ತುಬದ್ಧವಾಗಿ ನಡಿಬೇಕು ಮತ್ತು ಸಮಯದ ಪಾಲನೆಯೊಂದಿಗೆ ಕಂಬಳ ನಡಿಬೇಕು ಅಂತ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಇದಕ್ಕಾಗಿ ಜಿಲ್ಲಾ ಕಂಬಳ ಸಮಿತಿ ಒಂದು ಯಾವ ಕಂಬಳ ಯಾವ ರೀತಿ ನಡಿಬೇಕು ಮತ್ತು ಅದೇ ಸಮಯ ಪಾಲನೆ ನಮ್ಮ ಯಾವ ವಿಭಾಗದ ಕೋಣಗಳಿಗೆ ಎಷ್ಟು ನಿಮಿಷ ಆ ಕೋಣಗಳಿಗೆ ಬಿಡಿಸುವವನಿಗೆ ಓಡಿಸುವವರಿಗೆ ಆ ಕೋಣ ಗದ್ದೆಗೆ ನಮ್ಮ ಇದಕ್ಕೆ ಗಂತಿಗೆ ಬರುವಂತ ಸಮಯವನ್ನು ಕೂಡ ನಿಗದಿ ಮಾಡಿದ್ದೇವೆ. ನಾವು ಕಟ್ಟುನಿಟ್ಟಾಗಿ ಈ ಒಂದು ಸಮಯ ಪಾಲನೆಯನ್ನು ನಮ್ಮ ಕಂಬಳದಲ್ಲಿ ಅನುಷ್ಠಾನ ಮಾಡ್ತೇವೆ. ಅನಗತ್ಯ ಕೋಣ ಬಿಡಿಸುವಲ್ಲಿ ವಿಳಂಬ ಆದರೆ ನಾವು ಅದನ್ನು ಕಾಯುವುದಿಲ್ಲ. ಅದಕ್ಕೆ ನಮ್ಮ ಒಂದು ಸಮಿತಿಯನ್ನು ಮಾಡಿದ್ದೇವೆ. ಅದಕ್ಕೆ ನಮ್ಮ ಆಯ್ಕಳ ಭಾವ ಕಂಬಳ ಸಮಿತಿಯಲ್ಲಿ ಹಿರಿಯರನ್ನೆಲ್ಲ ಸೇರಿಸಿ ಒಂದು ಸಮಿತಿ ಮಾಡಿ ಆ ಗಂತಿನಲ್ಲಿ ಕಂಬಳದ ಕೋಣಗಳನ್ನು ಅನಗತ್ಯ ದಂಡಿಸದೆ ಸಮಯವನ್ನು ವ್ಯರ್ಥ ಮಾಡದೆ ಯಾರೇ ಆಗಿರಲಿ ಎಷ್ಟೇ ಪ್ರಭಾವಿಗಳ ಕೋಣ ಇರಲಿ ಸಮಯಕ್ಕೆ ಸರಿಯಾಗಿ ಕೋಣಗಳನ್ನು ಬಿಡದಿದ್ದರೆ ನಾವು ಅದಕ್ಕೆ ಮುಂದಿನ ಕ್ರಮವನ್ನು ಕೈಗೊಳ್ತೇವೆ. ಅದನ್ನು ನಾವು ಮತ್ತೆ ಗಂತಿಗೆ ಬರುವ ಸಂದರ್ಭದಲ್ಲೂ ಕೂಡ ಕೋಣಗಳನ್ನು ಕರೆಯುವ ಸಂದರ್ಭದಲ್ಲಿ ಸಮಯಕ್ಕೆ ಸರಿಯಾಗಿ ನಾವು ನಿಗದಿಪಡಿಸಿದ ಸಮಯಕ್ಕೆ ಸರಿಯಾಗಿ ಕೋಣಗಳು ಬರದಿದ್ದಲ್ಲಿ ಹಿಂದಿನ ಕೋಣಗಳಿಗೆ ಅವಕಾಶವನ್ನು ನೀಡುತ್ತೇವೆ. ಮತ್ತೆ ಕೋಣಗಳು ಗಂತಿನಲ್ಲಿ ವಿಳಂಬ ಆಗಿ ಅನಗತ್ಯ ತೊಂದರೆ ಆದಲ್ಲಿ ನಾವು ಏನು ತೀರ್ಮಾನ ಮಾಡ್ತೇವೆ ಅಂತ ನಾಳ್ದು ಕಂಬಳ ಸಮಿತಿಯ ಬೆಳಿಗ್ಗೆ ಆ ತೀರ್ಮಾನವನ್ನು ಘೋಷಣೆ ಮಾಡ್ತೇವೆ. ಆದ್ದರಿಂದ ಕಂಬಳ ಸಮಯದ ಪಾಲನೆಗೆ ಪ್ರಥಮ ಆದ್ಯತೆ ಆಯ್ಕಳ ಭಾವ ಕಾಂತಾಬಾರೆ ಕಂಬಳದಲ್ಲಿ ಬುಧಬಾರೆ ಕಂಬಳದಲ್ಲಿ ಮಾಡ್ತೇವೆ. ನಾವು ಈಗಾಗಲೇ ಅನೇಕ ಕಂಬಳಗಳಲ್ಲೂ ವಿಳಂಬ ಆಗಿದೆ ಅಂತ ನಮಗೆ ಬಹಳಷ್ಟು ದೂರುಗಳು ಬಂದಿದೆ. ಮತ್ತೆ ಜಿಲ್ಲಾಧಿಕಾರಿಯಿಂದ ಕೂಡ ಅವರು ಕೂಡ ನಮಗೆ ತಾಕೀತು ಮಾಡಿದರೆ ಕಂಬಳವನ್ನು ನೀವು ನಿಮ್ಮ ಗೈಡ್ಲೈನ್ಸ್ ಪ್ರಕಾರ ಸರ್ಕಾರ ಕೊಟ್ಟ ಸೂಚನೆಯ ಪ್ರಕಾರ ನಡೆಸಬೇಕು ಅಂತ. ಆದ್ರಿಂದ ನಾವು ಬಹಳಷ್ಟು ನಮಗೆ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಕಂಬಳ. ಯಾಕೆಂದ್ರೆ ಒಂದಿಷ್ಟು
ತಾಂತ್ರಿಕ ದೋಷ ಕೂಡ ಇದೆ. ಕಂಬಳದ ಕೋಣಗಳು ಜಾಸ್ತಿ ಆಗಿದೆ. ನಾವು ಮುಂಚೆ 100, 150, 170 ಅಂದರೆ ಬಹಳ ಕೋಣಗಳು, ಈಗ 280 ಕೋಣಗಳವರೆಗೆ ಮುಟ್ಟಿದೆ. ಆದ್ರಿಂದ ಈ ಕಂಬಳ ಕ್ಷೇತ್ರ ಅತ್ಯಂತ ಏನು ನಮ್ದು ಹಿರಿಯರು ಇದಕ್ಕೊಂದು ಅಡಿಪಾಯವನ್ನು ಹಾಕಿದ್ದಾರೆ, ಅದನ್ನು ಮುಂದುವರಿಸಿಕೊಂಡು ಹೋಗುವಂತ, ಎಲ್ಲೂ ಕೂಡ ಕುಲುಷಿತ ಆಗಬಾರದು. ಕಂಬಳ ಕ್ಷೇತ್ರದಲ್ಲಿ ದ್ವೇಷ, ಅಸೂಯೆ ಇರಬಾರದು. ಬಡವ ಬಲ್ಲಿದನೆಂಬ ಭೇದ ಇರಬಾರದು. ಎಲ್ಲರೂ ಜಾತಿ ಭೇದ ಇರಬಾರದು.